ಮೈಸೂರಿನಲ್ಲಿ ವೈದ್ಯಕೀಯ ವಿಸ್ಮಯ. ಯಂತ್ರಕ್ಕೆ ಸಿಲುಕಿ ತುಂಡಾಗಿದ್ದ ಯುವಕನ ಕೈಯನ್ನು ಮರುಜೋಡಿಸಿದ ಮಣಿಪಾಲ್ ಆಸ್ಪತ್ರೆ ತಜ್ಞರು. 5 ಗಂಟೆ 2 ತಂಡಗಳು ಒಂದು ಗುರಿ. ತುಂಡಾದ ಕೈಯನ್ನು ಮರುಜೋಡಿಸಿ ದಾಖಲೆ ಬರೆದ ಮಣಿಪಾಲ್ ಆಸ್ಪತ್ರೆ ವೈದ್ಯರು. ಒಂದು ಕ್ಷಣದ ದುರದೃಷ್ಟವೋ ಅಥವಾ ವಿಧಿಯಾಟವೋ ಗೊತ್ತಿಲ್ಲ. ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನೊಬ್ಬನ ಕೈ ಯಂತ್ರಕ್ಕೆ ಸಿಲುಕಿ ಮಣಿಕಟ್ಟಿನಿಂದ ಸಂಪೂರ್ಣವಾಗಿ ತುಂಡಾಗಿತ್ತು. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಆತನ ಬದುಕು ಅಲ್ಲಿಗೆ ಮುಗಿಯಿತು ಎಂದೇ ಭಾವಿಸಲಾಗಿತ್ತು. ಆದರೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ನಡೆಸಿದ 5 ಗಂಟೆಗಳ ಸುದೀರ್ಘ ಮತ್ತು ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ಆತನ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದ್ದು, ಆತನ ಕೈಯನ್ನು ಮರುಜೋಡಿಸಲಾಗಿದೆ. ಈ ಮೂಲಕ ವೈದ್ಯಕೀಯ ಲೋಕದ ವಿಸ್ಮಯ ಕ್ಷಣವನ್ನು ಸೃಷ್ಟಿಸಲಾಗಿದೆ. ಅವಘಡ ಸಂಭವಿಸಿದಾಗ ಕೈ ಮಣಿಕಟ್ಟಿನ ಭಾಗದಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿತ್ತು. ಆದರೆ ಧೃತಿಗೆಡದ ಯುವಕನ ಮತ್ತು ಸಹೋದ್ಯೋಗಿಗಳು ಘಟನೆ ನಡೆದ ಕೇವಲ 2 ಗಂಟೆಯೊಳಗೆ ತುಂಡಾದ ಕೈನೊಂದಿಗೆ ಮಣಿಪಾಲ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಧಾವಿಸಿದ್ರು. ಈ ಸುವರ್ಣ ಅವಧಿಯಲ್ಲಿ, ಅಂದರೆ ಗೋಲ್ಡನ್ ಅವರ್ನಲ್ಲಿ ಆಸ್ಪತ್ರೆ ತಲುಪಿದ್ದು ಮತ್ತು ವೈದ್ಯರು ಕ್ಷಿಪ್ರವಾಗಿ ತೆಗೆದುಕೊಂಡ ನಿರ್ಧಾರವೇ ಶಸ್ತ್ರಚಿಕಿತ್ಸೆಯ ಯಶಸ್ಸಿಗೆ ಪ್ರಮುಖ ಕಾರಣವಾಗಿದೆ. ರೋಗಿಯ ದೇಹ ಮತ್ತು ಮಾನಸಿಕ ಸ್ಥಿತಿಯನ್ನು ಸ್ಥಿರಗೊಳಿಸಿ ಶಸ್ತ್ರಚಿಕಿತ್ಸೆಗೆ ವೈದ್ಯರು ಸಜ್ಜುಗೊಳಿಸಿದರು. ಇದು ವಿಶೇಷ ಶಸ್ತ್ರಚಿಕಿತ್ಸೆಯಾಗಿದ್ದು, ಹಿರಿಯ ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅಜಯ್ ಹೆಗ್ಡೆ ಮತ್ತು ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ವಿಜಯ್ ಕುಮಾರ್ ಎನ್ ನೇತೃತ್ವದ ತಂಡಕ್ಕೆ ಇದೊಂದು ದೊಡ್ಡ ಸವಾಲಾಗಿತ್ತು. ಮೊದಲ ಹಂತದಲ್ಲಿ ಡಾಕ್ಟರ್ ಅಜಯ್ ಹೆಗ್ಡೆ ಅವರ ತಂಡ ರಕ್ತನಾಳಗಳ ಜೋಡಣೆಗೆ ಅನುಕೂಲವಾಗುವಂತೆ ಪ್ರಾಕ್ಸಿಮಲ್ ರೋ ಕಾರ್ಪೆಕ್ಟಮಿ ವಿಧಾನವನ್ನು ಬಳಸಿತು. ಅಂದರೆ ಮಣಿಕಟ್ಟಿನ ಜಜ್ಜಿ ಹೋದ ಸಣ್ಣ ಮೂಳೆಗಳನ್ನು ತೆಗೆದು ಹಾಕಿ ಕೇವೈರ್ ಮತ್ತು ಬಾಹ್ಯ ಜೋಡಣೆ ಸಾಧನೆ ಮೂಲಕ ಮಣಿಕಟ್ಟಿನ ರಚನೆಯನ್ನ ಮರುರೂಪಿಸಲಾಯಿತು. ಇದಾದ ಬಳಿಕ ಡಾಕ್ಟರ್ ವಿಜಯ್ ಕುಮಾರ್ ಅವರ ತಂಡವು ಅತ್ಯಂತ ಸವಾಲಿನ ಕೆಲಸಕ್ಕೆ ಕೈ ಹಾಕಿತ್ತು. ಮೈಕ್ರೋವಾಸ್ಕುಲರ್ ತಂತ್ರಜ್ಞಾನದ ಮೂಲಕ ಕತ್ತರಿಸಿ ಹೋಗಿದ್ದ ರಕ್ತನಾಳಗಳು, ಸೂಕ್ಷ್ಮ ನರಗಳು ಮತ್ತು ಸ್ನಾಯುರಜ್ಜುಗಳನ್ನು ಮರುಜೋಡಿಸಲಾಗಿದೆ. ಸತತ 5 ಗಂಟೆಗಳ ಶ್ರಮದ ನಂತರ ಜೋಡಿಸಲಾದ ಕೈಯಲ್ಲಿ ರಕ್ತ ಸಂಚಾರ ಪುನರಾರಂಭಗೊಂಡಾಗ ವೈದ್ಯರ ಶ್ರಮ ಸಾರ್ಥಕಗೊಂಡಿದೆ. ನನ್ನ ಹೆಸರು ದೇವರಾಜ್ ಅಂದ್ಬಿಟ್ಟು, ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಸಾನಮನಹಳ್ಳಿ ಗ್ರಾಮದ ಚೆನ್ನೇಗೌಡರ ಮಗ ದೇವರಾಜು. ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ಊರಿನಲ್ಲೇ. ಹಸುಗಳಿದೆ. ಹಸಿನ ಮೇವು ಕಟ್ ಮಾಡೋ ಮಿಷಿನೂ ಇದೆ. ಮಿಷಿನು ಕಟ್ ಮಾಡುವಾಗ ಸಾಯಂಕಾಲದ ಟೈಮಲ್ಲಿ ಕರೆಂಟ್ ಹೋಗಿತ್ತು. ಅದನ್ನು ರಿಪೇರಿ ಮಾಡೋ ಸಮಯದಲ್ಲಿ ಕರೆಂಟು ಬಂದು ತಿರ್ಗಾ ಕೈ ಸಿಗಾಯ್ಕೊಂಡು ಕೈ ಕಟ್ಟಾಗಿ ಹೋಗಿತ್ತು, 2 ಭಾಗ ಆಗಿ ಹೋಗಿತ್ತು. ಅಲ್ಲಿಂದ ಇದು ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅನ್ನೋ ಇದ್ರ ಮೇಲೆ ನಮ್ಮ ಅಣ್ಣವರು ಹಾಸ್ಪಿಟ್ಲಿಗೆ ಮೈಸೂರಿಗೆ ಮಣಿಪಾಲ್ ಆಸ್ಪತ್ರೆಗೆ ಬಂದು, ಮಣಿಪಾಲ್ ಆಸ್ಪತ್ರೆಗೆ ಬಂದು ಅಜಯ್ ಹೆಗ್ಡೆಯವರು, ವಿಜಯ್ ಕುಮಾರ್ ಸಾರು, ಸ್ಕಿನ್ ಸ್ಪೆಷಲಿಸ್ಟ್ ಅವರು ಎಲ್ಲ ನೋಡಿ ಎಕ್ಸ್ರೇ ಮಾಡಿಸಿ ಎಲ್ಲ ಇದು ಮಾಡಿ ಆಪ್ರೇಷನ್ ಮಾಡಿದ್ರು. ಆರಾಮಾಗಿ ಈಗ 6-6.5 ಗಂಟೆ ಆಪ್ರೇಷನ್ ಮಾಡಿದ್ರು. ಅದಾದಮೇಲೆ ಈಗ ಆರಾಮಾಗಿದ್ದೀನಿ ಸರ್. ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿದ್ದು. ಮಣಿಪಾಲ್ ಹಾಸ್ಪಿಟ್ಲಿನ ಕಡೆಯಿಂದವೇ ನಮಗೆ ಸಹಾಯಧನ ಮಾಡಿ, ಫೌಂಡೇಶನ್ ಕಡೆಯಿಂದವ ಹೆಲ್ಪ್ ಮಾಡಿ ಇಲ್ಲಿವರೆಗೂ ಕ್ಲೀನಾಗಿ ನೋಡ್ಕೊತಾ ಇದ್ದಾರೆ ಅಜಯ್ ಸಾರು, ವಿಜಯ್ ಕುಮಾರು. ಇದು ಮಾಡಿಸ್ತಾಯಿದ್ದೀನಿ, ಫಿಸಿಯೋಥೆರಪಿ ಮಾಡಿಸ್ತಾಯಿದ್ದೀನಿ. ಇದು ಮಾಡ್ಕೊಂಡು ಈಗ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ ಸರ್. ನೀನು ಇಂಪ್ರೂವ್ಮೆಂಟ್ ಆಗಿದೆ, ಈಗ ಫುಲ್ ಆಲ್ರೆಡಿ ಇಂಪ್ರೂವ್ಮೆಂಟ್ ಇನ್ನೂ ಒಂದು ಸ್ವಲ್ಪ ಆಗಬೇಕು, ಮಾಡ್ತಾಯಿದ್ದಾರೆ. ಫುಲ್ಲು ಕೈ ಬರುತ್ತೆ ಅನ್ನೋದೇ ಇದಿರಲಿಲ್ಲ. ಕೈ ಅನ್ನೋದು ಒಂದು ಇದಾಗಿ ಇದು ಮಾಡಿಸ್ಕೊಂಡಿದ್ದೀವಿ ಸರ್. ಕೈನ ಆಕ್ಸಿಜನ್ ಪರಿಪೂರ್ಣ 100% ದಾಖಲಾಗಿದ್ದು, ಶಸ್ತ್ರಚಿಕಿತ್ಸೆಯ ಸಂಪೂರ್ಣ ಯಶಸ್ಸು ಇಲ್ಲಿಗೆ ಖಾತರಿಯಾಗಿದೆ. ಈ ಕಠಿಣ ಶಸ್ತ್ರಚಿಕಿತ್ಸೆಗೆ ಅರವಳಿಕೆ ತಜ್ಞರಾದ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸ್ವಾತಿ ಮತ್ತು ಡಾಕ್ಟರ್ ಬಾಲಸುಬ್ರಹ್ಮಣ್ಯನ್ ಅವರ ತಂಡ ಹಾಗೂ ಡಾಕ್ಟರ್ ಮಹಾದೇವ್ ನೇತೃತ್ವದ ICU ತಂಡ ಮತ್ತು ಆಪರೇಷನ್ ಥಿಯೇಟರ್ ಸಿಬ್ಬಂದಿಯ ಸಹಕಾರ ಪ್ರಮುಖವಾಗಿದೆ. ಸಕಾಲದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದು, ವೈದ್ಯರ ನಿಖರವಾದ ಶಸ್ತ್ರಚಿಕಿತ್ಸಾ ವಿಧಾನ ಮತ್ತು ವಿವಿಧ ವಿಭಾಗಗಳ ವೈದ್ಯರ ಸಂಘಟಿತ ಪ್ರಯತ್ನದಿಂದಾಗಿ ಯುವಕನ ಕೈಯನ್ನು ಮರುಜೋಡಿಸಲು ಸಾಧ್ಯವಾಗಿದೆ. ನಮಸ್ತೆ, ನನ್ನ ಹೆಸರು ಪ್ರಮೋದ್ ಕುಂದರ್ ಅಂತ. ನಾನು ಮಣಿಪಾಲ್ ಆಸ್ಪತ್ರೆ ಮೈಸೂರಿನ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ತುಂಬ ಗಂಭೀರವಾದ ಅಪಘಾತ ಪ್ರಕರಣವನ್ನು ಯಶಸ್ವಿಯಾಗಿ ನಾವು ನಿರ್ವಹಿಸಿದ್ದೇವೆ. ಮಂಡ್ಯದಿಂದ ಬಂದ ಈ ಯುವ ರೈತ ಅವರ ಜಮೀನಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ ಕೈ ಮಣಿಕಟ್ಟಿನಿಂದ ಸಂಪೂರ್ಣವಾಗಿ ತುಂಡಾಗಿತ್ತು.
ಅಪಘಾತದ 2 ಗಂಟೆ ಒಳಗೆ ಅವರನ್ನು ನಮ್ಮ ಎಮರ್ಜೆನ್ಸಿ ವಿಭಾಗಕ್ಕೆ ಕರೆತರಲಾಗಿತ್ತು. ಇದರಿಂದ ನಮಗೆ ತಕ್ಷಣ ಚಿಕಿತ್ಸೆ ನೀಡಲು ಸಾಧ್ಯವಾಗಿದೆ. ಈ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಹಿರಿಯ ವೈದ್ಯರಾದ ಆರ್ಥೋಪೆಡಿಕ್ ಸರ್ಜನ್ ಆದ ಡಾಕ್ಟರ್ ಅಜಯ್ ಹೆಗಡೆ ಮತ್ತು ನಮ್ಮ ಪ್ಲಾಸ್ಟಿಕ್ ಸರ್ಜನ್ ಅವರಾದ ಡಾಕ್ಟರ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸರ್ಜರಿ ಸುಮಾರು 5 ಗಂಟೆಗಳ ಸತತವಾಗಿ ನಡೆದು ತುಂಬ ಕಾಂಪ್ಲೆಕ್ಸ್ ಅವರ ಜಟಿಲವಾದ ಸರ್ಜರಿ ಇದು. ಇದರಲ್ಲಿ ಅವರ ರಕ್ತನಾಳ ಇರ್ಬೋದು, ಅವರ ಸ್ನಾಯುಗಳಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಮರು ಜೋಡಿಸುವಂಥದ್ದು ತುಂಬಾ ಶ್ರಮ ಆಗಿರುವಂಥ ಕೆಲಸ ನಮ್ಮ ಡಾಕ್ಟರ್ ಮಾಡಿರೋದು. ಇದನ್ನು ಮಾಡಿ ರೋಗಿಯ ಈಗ ಕೈಗೆ ರಕ್ತ ಸಂಚಾರವನ್ನು ಈಗ ಚೆನ್ನಾಗಿ ಆಗ್ತಾ ಇದೆ. ಅವರು ನಿಧಾನವಾಗಿ ಚೇತರಿಸಿಕೊಳ್ತಾ ಇದ್ದಾರೆ. ಇವರಿಗೆ ಆರ್ಥಿಕವಾಗಿ ಕೂಡ ಸ್ವಲ್ಪ ಸಹಾಯ ಬೇಕಿತ್ತು. ಅದನ್ನು ನಮ್ಮ ಮಣಿಪಾಲ್ ಫೌಂಡೇಶನ್ ತಂಡ ಅವರ ಕೇಸನ್ನು ಪರಿಶೀಲಿಸಿ ಅವರಿಗೆ ಬಿಲ್ನ ಒಂದು ಸ್ವಲ್ಪ ಮಟ್ಟವನ್ನು, ಸ್ವಲ್ಪ ಅಮೌಂಟನ್ನು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೂ ಅವರು ಮುಂದೆ ಬಂದಿದ್ದಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ, ಇಂಥ ಯಾವುದೇ ಒಂದು ಅವಘಡ ಆದಾಗ ಗಾಬರಿ ಪಡದೆ ಸುಸಜ್ಜಿತವಾದ ಒಂದು ಆಸ್ಪತ್ರೆಯಲ್ಲಿ, ಈ ಎಲ್ಲ ಇಂಥ ಸರ್ವಿಸಸ್ ಇರುವ ಆಸ್ಪತ್ರೆಗೆ ತುಂಬಾ ಬೇಗ ಬರುವುದು ತುಂಬ ಮುಖ್ಯ. ಸೊ ಇದರಿಂದ ನಮ್ಮಲ್ಲಿ ಕೂಡ ನಮ್ಮ ಎಲ್ಲ ವಿಭಾಗದ ವೈದ್ಯರಿರ್ಬೋದು, ಬೇರೆ ಸಿಬ್ಬಂದಿ ಇರ್ಬೋದು, ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು, ಅವರು ಒಟ್ಟಾಗಿ ಒಂದು ಕೆಲಸ ಮಾಡಿ ಅದರ ಪರಿಣಾಮದಿಂದ ಈ ಯಶಸ್ಸನ್ನು ತರಲು ನಮಗೆ ಸಾಧ್ಯವಾಯಿತು. ಜಟಿಲವಾದ ತುರ್ತು ಆರೋಗ್ಯದ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯು ಹೊಂದಿರುವ ಸಾಮರ್ಥ್ಯಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಅದೇನೇ ಇರಲಿ, ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಯುವಕನ ಕೈಯನ್ನ ಮರುಜೋಡಣೆ ಮಾಡುವುದರ ಮೂಲಕ ವೈದ್ಯಕೀಯ ಲೋಕದಲ್ಲಿ ವಿಸ್ಮಯವನ್ನು ಸೃಷ್ಟಿಸಿರುವ ಮಣಿಪಾಲ್ ಆಸ್ಪತ್ರೆಯ ಸಿಬ್ಬಂದಿಗೆ ಒಂದು ಸಲಾಂ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.